ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಏನಪ್ಪ ದಿನ ಸ್ಟವ್ ಮುಂದಿತ್ತು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಇವತ್ತಿನ ಇಲ್ಲಿ ಕುತ್ಕೊಂಡು ಮಾಡಕತ್ತಾಳಲ್ಲ, ಸ್ಟವ್ ಏನು ಆನ್ ಮಾಡಲ್ಲ ಇವಳು ಅಂತ ನೀವು ಅನ್ಕೋತಿರ್ಬೋದು. ಇವತ್ತು ನಾ ಸ್ಟವ್ ಆನ್ ಮಾಡಲ್ಲ ರೀ, ಹಾಗೆ ಒಂದು ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ. ಇದು ಹಸಿ ಮಾವಿನಕಾಯಿ ಚಟ್ನಿ. ಈ ಹಸಿ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಹತ್ರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳಲ್ಲಿ ಫಸ್ಟ್ ನಮಗೆ ಬರ್ತಾವೆ, ಎಲ್ಲರಿಗಿಂತ ಬದಲಾಗಿ ನೀವೇ ನೋಡ್ಬೋದ್ರಿ. ಈಗ ನೋಡ್ರಿ, ನಾ ಹಸಿ ಮಾವಿನಕಾಯಿ ತೊಗೊಂಡು ಇಲ್ಲೇ ಪಕ್ಕದ ತೋಟದ ತೊಗೊಂಡಿನ್ರಿ. ಚಲೋ ಹೊತ್ತಿನ ತೊಳೆದು ಒರೆಸಿಟ್ಕೊಂಡಿನಿ ನೋಡ್ರಿ. ಈಗ ಮೇಲಿನ ಸಿಪ್ಪಿ ತೆಗಿತೀನಿ ರೀ. ನೋಡ್ರಿ, ಈ ರೀತಿ ಮೇಲಿನ ಸಿಪ್ಪಿ ಎಲ್ಲ ತೆಗಿಬೇಕ್ರಿ. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಐತಲ್ರಿ, ನೀವು ಬಗೆ ಬಗೆ ರೆಸಿಪಿಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ಗೆ ರೆಸಿಪಿಗಳು ಮಾಡಿ ತೋರ್ಸೀನಿ ರೀ. ಮೊನ್ನೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸೀನಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರ್ಸೀನಿ, ಮಾವಿನ ಹಣ್ಣಿನ ಶೀಕರ್ಣಿನೂ ಮಾಡೀನಿ ರೀ. ಎಲ್ಲ ಥರ ಮಾಡಿದ್ದೀನಿ. ನೀವು ನಿಮ್ಮ ಮನ್ಯಾಗ ಯಾವಾಗ ಮಾಡ್ತೀರಿ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಇಂಥವು ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ, ಈ ರೀತಿ ಸಿಪ್ಪೆ ತಕ್ಕೋತೀನಿ ರೀ. ಈಗ ಮಾವಿನಕಾಯಿ ಸೀಸನಲ್ಲೇ ನಾವು ಮಾಡ್ಬೇಕಾಗತ್ತಲ್ರಿ ರೆಸಿಪಿಗಳು. ಹಾಗಾಗಿ ನಾನೀಗ ಮಾವಿನಕಾಯಿ ಸೀಸನ್ ಐತೆ ಹೇಳಿ ಮಾವಿನಕಾಯಿ ಚಟ್ನಿ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕೊಂತಿದ್ರೆ ಮಸ್ತಾಗಿರ್ತೈತೆ ರೀ. ಹಾಗಾಗಿ ನಾನೀಗ ಮಾವಿನಕಾಯಿ ಚಟ್ನಿ ಮಾಡಾಕತ್ತೀನಿ ರೀ. ಇದು ಹಸಿ ಮಾವಿನಕಾಯಿ ಚಟ್ನಿ ರೀ. ಈಗ ಇದು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ರೀ. ಈಗ ನಾನಿದು ಕಟ್ ಮಾಡ್ಕೊತೀನಿ ನೋಡ್ರಿ. ಇದು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಮಾಡ್ಕೋಬೇಕ್ರಿ. ನೀವು ತುರಿದಾದ್ರೆ ತುರಿ ಮಣೆಯಲ್ಲೇ ತುರ್ಕೋಬೋದು, ಇಲ್ಲ ಈ ರೀತಿ ಸಣ್ಣಗೆ ಕಟ್ ಆದ್ರೂ ಮಾಡ್ಕೋಬೋದು. ನಾನೀಗ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊತೀನಿ ನೋಡ್ರಿ. ಇದೇ ರೀತಿ ಕಟ್ ಮಾಡ್ಕೊತೀನಿ ರೀ. ನೀವು ಒಂದು ಸ್ವಲ್ಪ ಹುಳಿ ಕಡಿಮೆ ಇರೋದು ಮಾವಿನಕಾಯಿ ತೊಗೊಂಡ್ರೆ ಚಟ್ನಿ ಮಸ್ತಾಗಿ ಬರ್ತೈತೆ ರೀ. ಈಗ ನೋಡ್ರಿ, ನಾವು ಒಂದು ಮಾವಿನಕಾಯಿ ಪೂರ್ತಿ ಕಟ್ ಮಾಡ್ಕೊಂಡಿನಿ ಸಣ್ಣಗೆ, ಈ ರೀತಿ ಆಗೈತೆ ನೋಡ್ರಿ. ಈಗ ಇದು ಕಲ್ಲಾಗ ಹಾಕಿ ಕುಟ್ಕೋತೀನಿ ರೀ. ನಾನು ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಕಲ್ಲಾಗಿ ಕುಟ್ಕೋತೀನಿ. ಇದೇನು ಸಣ್ಣಗೆ ಕಟ್ ಮಾಡ್ಕೊಂಡು ಬಂದಿನಲ್ರಿ. ಈಗ ಇದು ನಾನು ಖಾರ ಕಲ್ಲಲ್ಲಿ ಹಾಕಿ ಕುಟ್ಕೋತೀನಿ. ನಿಮ್ಮ ಮನೇಲಿ ಕಲ್ಲಿಲ್ಲ ಹೆಂಗೆ ಮಾಡೋದಪ್ಪ ಅನ್ನೋದಾದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸರಲ್ಲಿ ರುಬ್ಕೋಬೋದು ರೀ. ಈಗ ಇದು ಮಾವಿನಕಾಯಿನ ಕಟ್ ಮಾಡ್ಕೊಂಡಿನಿಲ್ಲ, ಹಸಿ ಮಾವಿನಕಾಯಿ ಇದೆಲ್ಲ ಹಾಕ್ಕೋತೀನಿ ನೋಡ್ರಿ. ಈಗ ಇದು ಸಣ್ಣಗೆ ಕುಟ್ಕೋತೀನಿ ರೀ. ಈ ರೀತಿ ಸಣ್ಣಗೆ ಕುಟ್ಕೋಬೇಕ್ರಿ ಇದು. ಈಗ ನೋಡ್ರಿ, ನಾ ಬರೀ ಮಾವಿನಕಾಯಿ ಮಾತ್ರ ಜಜ್ಕೊಳಕತ್ತೀನಿ. ನೀವೇನು ಹಾಕ್ಬೇಡ್ರಿ, ಅದಕ್ಕೆ ಬರೀ ಮಾವಿನಕಾಯಿ ಹಾಕಿ ಜಜ್ಕೋರಿ, ಅಂದ್ರೆ ಸಣ್ಣ ಆಗ್ತೈತ್ರಿ. ನೀವೆಲ್ಲ ಹಾಕಿ ಒಮ್ಮೆ ಜಜ್ಜಾಕತ್ರ ಸಣ್ಣ ಆಗಲ್ರಿ. ಹಾಗಾಗಿ ಬರೀ ಮಾವಿನಕಾಯಿ ಮಾತ್ರ ಮೊದಲು ಜಜ್ಜಿ ಇಟ್ಕೊಳ್ರಿ, ಆಮೇಲೆಲ್ಲ ಖಾರದ ಹಾಕ್ಕೋಬೋದ್ರಿ. ನೋಡ್ರಿ, ಈ ರೀತಿ ಸಣ್ಣಗೆ ಕುಟ್ಕೋಬೇಕ್ರಿ. ನೀವು ಎಷ್ಟು ಸಣ್ಣ ಕುಟ್ಕೋತಿರಲ್ರಿ ಅಷ್ಟು ಚಲೋ ಚಟ್ನಿ ಆಗ್ತೈತ್ರಿ. ಖಾರ ಕುಟ್ಟುಕಲ್ಲಿ ಇಲ್ಲ ಅನ್ನೋದಾದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಮಾಡ್ಕೋಬೋದ್ರಿ. ಖಾರ ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟ್ ಮಸ್ತಾಗಿರ್ತೈತ್ರಿ. ಹಾಗಾಗಿ ನಾನು ಖಾರ ಕಲ್ಲಲ್ಲಿ ಕುಟ್ಟಾಕತ್ತೀನಿ ರೀ. ಈಗ ನೋಡ್ರಿ, ಮಾವಿನಕಾಯಿ ಎಲ್ಲ ಸಣ್ಣ ಆಗೈತಿ. ಈಗ ಇದಕ್ಕೊಂದು 4 ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಲ್ರಿ, ಅವು ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ತೊಗೋಬೇಕ್ರಿ. ನಾವು 4-5 ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಸ್ವಲ್ಪ ಕರಿಬೇವು ತೊಗೊಂಡೀನಿ ರೀ, ಕರಿಬೇವನು ಹಾಕೋತೀನಿ ನೋಡ್ರಿ. ಈಗ ನಾನು ಮೆಣಸಿನ್ಕಾಯಿ ಕರಿಬೇವು ಸಣ್ಣಾಗೂ ಕುಟ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ನಿಮ್ಗೆ ವಿಡಿಯೋದಾಗ ಕಾಣಕತ್ತಿರ್ಬೇಕು, ಮಾವಿನಕಾಯಿ, ಹಸಿ ಮೆಣಸಿನ್ಕಾಯಿ, ಉಪ್ಪ, ಕರಿಬೇವು ಹಾಕೊಂಡು ಕುಟ್ಕೊಂಡಿದ್ದೀನಿ ರೀ. ಎಲ್ಲ ಸಣ್ಣಗೆ ಕುಟ್ಕೊಂಡಿನಿ ನೋಡ್ರಿ. ಈ ರೀತಿ ಆಗೈತಿ. ಈಗ ಇದಕ್ಕೆ ನೀವು ಶೇಂಗಾದ ಕಾಳು ಹುರಿದು ಹಾಕೋಬೋದು. ಇದು ಬೇಗ ಅವತ್ತೇ ತಿಂದು ಮುಗ್ಸೋಕ್ಕಾಗತ್ತೆ ರೀ. ನೀವು ಕಡಲೆಬೇಳೆ ನೆನೆಸಿಟ್ಟು ಕಡಲೆಬೇಳೆ ಆದ್ರೆ ಹಾಕೋಬೋದು. ಇದು ಎರಡಕ್ಕೂ ರೆಡಿ ಐತ್ರಿ, ಚಟ್ನಿ ಸರಿ ಐತಿ. ಈಗ ಇದ್ರೆ ನೀವು ಅರ್ಧ ಬೇಕಾದ್ರೆ ಕಡಲೆಬೇಳೆ ನೆನೆಸಿಟ್ಟು ಅರ್ಸಲ್ ಕುಟ್ಟಿ ಕಡಲೆಬೇಳೆ ಆದ್ರೆ ಹಾಕೋಬೋದು. ಇಲ್ಲ ನಾನು ಶೇಂಗಾದ ಕಾಳು ತೊಗೊಂಡಿರಿ, ಹುರ್ಕೊಂಡು ಶೇಂಗಾದ ಕಾಳು ಹಾಕೋತೀನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ನಾನೀಗ ಶೇಂಗಾದ ಕಾಳು ತೊಗೊಂಡಿರಿ ಹುರಿದಿರೋದು ಅವು ಹಾಕೋತೀನಿ ನೋಡ್ರಿ. ಯಾಕಂದ್ರೆ ಇದು ಹುಳಿ ಇರ್ತೈತಲ್ರಿ ಮಾವಿನಕಾಯಿ, ಹಾಗಾಗಿ ಶೇಂಗಾದ ಕಾಳು ಹಾಕೊಂಡ್ರೆ ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ರೀ. ಸ್ವಲ್ಪ ಬೆಲ್ಲ ತೊಗೊಂಡಿನ್ರಿ, ಬೆಲ್ಲ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನ್ರಿ, ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನಿಮ್ಮ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದ್ರಿ. ಅಂದ್ರೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಕೊಡ್ತೈತ್ರಿ. ಈಗ ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆ ಹಾಕೋತೀನಿ ನೋಡ್ರಿ. ಇದೆಲ್ಲ ನುಣ್ಣಗೆ ಕುಟ್ಕೋತೀನಿ ರೀ. ನಾ ಶೇಂಗಾದ ಕಾಳು ಹಾಗೆ ಹಾಕ್ಕೊಂಡಿನಿ ರೀ. ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಹಾಕೋಬೋದ್ರಿ. ಈಗ ಮಾವಿನಕಾಯಿ ಸೀಸನ್ ಐತಲ್ರಿ, ಮಾವಿನಕಾಯಿ ಸೀಸನಲ್ಲಿ ಏನೇನು ರೆಸಿಪಿಗಳು ಬರ್ತಾವೆ ನೋಡ್ಕೊಂಡು ಎಲ್ಲ ಮಾಡ್ಕೋಬೋದ್ರಿ. ನಿಮಗೆ ಯಾವರೇ ಬೇರೆ ಬೇರೆ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ.
ಯಾಕಂದ್ರೆ ಇದು ವರ್ಷಕ್ಕೊಮ್ಮೆ ಬರ್ತೈತೆ ರೀ ಮಾವಿನಕಾಯಿ ಸೀಸನ್. ಹಿಂಗಾಗಿ ಹಸಿ ಮಾವಿನಕಾಯ್ದು ಏನೇನು ಮಾಡ್ಬೇಕು ಅದು ಮಾಡ್ಕೊಂಡು ತಿನ್ರಿ. ಮಾವಿನ ಹಣ್ಣಿಂದು ಏನೇನು ಮಾಡ್ಬೇಕು ಅನ್ನೋದು ಅದನ್ನು ಮಾಡ್ಕೊಂಡು ತಿನ್ರಿ. ಈಗ ನಾನು 2 ನಮ್ನಿ ಮಾಡಿದ್ದೀನಿ ರೀ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು ರೀ. ಈಗ ನೋಡ್ರಿ ನಾನು ಸಣ್ಣಗೆ ಕುಟ್ಕೊಂಡಿನಿ ರೀ. ನೋಡ್ರಿ ನಿಮ್ಮ ವಿಡಿಯೋದಾಗ ಕಾಣಕತ್ತಿರ್ಬೇಕು ಎಷ್ಟು ಸಣ್ಣಾಗೈತೆ ನೋಡ್ರಿ. ಈ ರೀತಿ ಕುಟ್ಕೋಬೇಕ್ರಿ ಚಟ್ನಿ. ಈಗ ಇದು ಚಟ್ನಿ ರೆಡಿ ಆಯ್ತು ರೀ. ನೀವು ಇದಕ್ಕೆ ಬೇಕಂದ್ರೆ ಅರಿಶಿನ ಪುಡಿನೂ ಹಾಕ್ಕೋಬೋದು ರೀ. ನಾನು ಅರಿಶಿನ ಪುಡಿ ಹಾಕಿಲ್ಲ ರೀ. ನೀವು ಅನ್ಕೋಬೋದು ರೀ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೋದಲ್ಲ ಅಂಥೇಳಿ. ನಾನೀಗ ಖಾರ ಕಲ್ಲಲ್ಲಿ ಕುಟ್ಟಾಕತ್ತೀನಿ. ಖಾರ ಕಲ್ಲಲ್ಲಿ ಕುಟ್ಟಿದ ರುಚಿನೇ ಬೇರೆ ಇರ್ತೈತೆ ರೀ. ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಮಾಡೋ ರುಚಿನೇ ಬೇರೆ ಇರ್ತೈತೆ ರೀ. ನೀವು ಹಂಗೂ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಟೇಸ್ಟ್ ಹೆಂಗಿರ್ತೈತಿ ಅಂಥೇಳಿ. ಈಗ ನಾ ಖಾರ ಕಲ್ಲಲ್ಲಿ ಕುಟ್ಟೀನಿ ರೀ. ನೀವು ನಿಮ್ಮ ಮನ್ಯಾಗ ಖಾರ ಕಲ್ಲು ಇತ್ತಂದ್ರೆ ಖಾರ ಕಲ್ಲಲ್ಲಿ ಕುಟ್ಕೊಂಡ್ರೆ ನಿಮ್ಗೆ ರುಚಿ ಗೊತ್ತಾಗುತ್ತೆ. ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡ್ರಿ ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಗೈತೆ ರೀ. ಈಗ ನೋಡ್ರಿ ಕಲ್ಲಾಗಿ ಕುಟ್ಕೊಂಡೇನಿ. ಈ ರೀತಿ ತರಿಯಾಗಿ ಕುಟ್ಕೊಂಡೇನ್ರಿ. ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡ್ರೆ ಫುಲ್ ನುಣ್ಣಗೆ ರುಬ್ಕೋಬೋದು ರೀ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿ ಇರ್ತೈತೆ ರೀ ಮಾವಿನಕಾಯಿ ಚಟ್ನಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ ಹಸಿ ಮಾವಿನಕಾಯಿ ಚಟ್ನಿ ಮಾಡೋದನ್ನು. ಈ ಹಸಿ ಮಾವಿನಕಾಯಿ ಚಟ್ನಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.